ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಫಾರ್ ಜಿನಿಯಸ್. ನಾನು ವಿಜಯ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿರುವಂಥ 5 ಹಿಡನ್ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ತುಂಬ ಟೈಮಿಂದ ಆ್ಯಂಡ್ರಾಯ್ಡ್ ಮೊಬೈಲನ್ನು ಯೂಸ್ ಮಾಡ್ತಿರ್ಬೋದು, ಬಟ್ ಈ 5 ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಿರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಹೇಳುವಂಥ ಪ್ರತಿಯೊಂದು ಸೆಟ್ಟಿಂಗ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಯಾವುದನ್ನು ಕೂಡ ಮಿಸ್ ಮಾಡಿಬಿಡಿ, ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ನ್ಯೂ ಟ್ರಿಕ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಮೊದಲನೇ ಟ್ರಿಕ್ಸ್ ಬರುತ್ತೆ, ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅಂದರೆ ಸ್ಪೆಸಿಫಿಕ್ ಅಬ್ಸರ್ಪ್ಷನ್ ರೇಟ್ ಅಂತ ಕರೀತಾರೆ. ನಿಮ್ಮ ಮೊಬೈಲ್ನ ರೇಡಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ನಮ್ಮ ಇಂಡಿಯಾ ಕಂಟ್ರಿಯಲ್ಲಿ ಸಾರ್ ವ್ಯಾಲ್ಯೂ ಲಿಮಿಟ್ ಬಂದುಬಿಟ್ಟು 1.6 ವ್ಯಾಟ್ ಪರ್ ಕಿಲೋಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು. ಸೊ 1.6 ಮ್ಯಾಕ್ಸಿಮಮ್ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂ ಇದ್ದರೆ ನೀವು ಇಮಿಡಿಯೇಟ್ ಅದನ್ನು ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗಬೇಕಾಗುತ್ತೆ. ಅದನ್ನು ನೀವು ಚೆಕ್ ಮಾಡೋದು ಯಾವ ರೀತಿ ಅಂದರೆ, ನಿಮ್ಮ ಡಯಲ್ ಪ್ಯಾಡಿಗೆ ಹೋಗಿ *#07# ಅನ್ನು ನೀವು ಡಯಲ್ ಮಾಡ್ತಿದ್ದಾಗೆ ನೋಡ್ಬೋದು. ಸೊ ನಿಮ್ಮ ಮೊಬೈಲ್ನ ಡೀಟೇಲ್ಸ್ ಬರುತ್ತೆ, ಇಲ್ಲಿ ನಿಮಗೆ ಸಾರ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಇಂಡಿಯಾ ಕಂಟ್ರಿ ಲಿಮಿಟ್ ನೋಡ್ಬೋದು 1.6 ಇದೆ. ಸೊ ನಾನು ಈಗ ಯೂಸ್ ಮಾಡ್ತಿರೋಂಥ ಮೊಬೈಲ್ನ ಹೆಡ್ನ ಸಾರ್ ವ್ಯಾಲ್ಯೂ ನೋಡ್ಬೋದು 0.66 ಇದೆ. ಅಂದರೆ 1.6ಗಿಂತ ತುಂಬಾ ಡೌನ್ ಇದೆ. ಹಾಗೆ ಬಾಡಿ ನೋಡ್ಬೋದು 1.157 ಇದೆ. ಸೊ ಅಂದರೆ ನಾನು ಈ ಮೊಬೈಲನ್ನು ಧೈರ್ಯವಾಗಿ ಯೂಸ್ ಮಾಡ್ಬೋದು. ಇದರ ರೇಡಿಯೇಷನಿಂದ ನನಗೆ ಯಾವುದೇ ರೀತಿಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಬರಲ್ಲ. ಸೊ ಇದೇ ರೀತಿ ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂ ಕೂಡ ಚೆಕ್ ಮಾಡಿ. ಅದರಲ್ಲಿ 1.6ಗಿಂತ ಜಾಸ್ತಿ ಇದ್ದರೆ ನೀವು ಇಮಿಡಿಯೇಟ್ ಅದನ್ನು ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗಿ ಅದನ್ನು ನೀವು ತೋರಿಸ್ಬೇಕಾಗತ್ತೆ. ಸೊ ಇಲ್ಲಾಂದರೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಲೈಕ್ ಈ ಕ್ಯಾನ್ಸರ್ ರೀತಿ ಅಂತ ಹೆಲ್ತ್ ಪ್ರಾಬ್ಲಮ್ ಕೂಡ ಬರುವ ಚಾನ್ಸಸ್ ಇರುತ್ತೆ. ಸೊ ಇನ್ನು ಎರಡನೇ ಟ್ರಿಕ್ಸ್ ಬರುತ್ತೆ ಫ್ರೆಂಡ್ಸ್, ಎಮರ್ಜೆನ್ಸಿ ನಂಬರ್ ಅಥವಾ ಕೆಲವೊಂದು ಮೊಬೈಲಲ್ಲಿ SOS ಮೆಸೇಜ್ ಅಂತ ಇರುತ್ತೆ. ಸೊ ನಿಮ್ಮ ಸೆಟ್ಟಿಂಗ್ ಹೋಗಿ, ಸೊ ಸೆಟ್ಟಿಂಗಲ್ಲಿ ಕೆಲವೊಂದು ಮೊಬೈಲಲ್ಲಿ SOS ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಮೊಬೈಲಲ್ಲಿ ಎಮರ್ಜೆನ್ಸಿ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಮೊಬೈಲಲ್ಲಿ SOS ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ, ಇಲ್ಲಿ ಇನ್ಫೋ ಮತ್ತು ಕಾಂಟ್ಯಾಕ್ಟ್ಸ್ ಇದೆ. ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಪ್ರತಿಯೊಬ್ಬರು ಹೊಸ ಮೊಬೈಲ್ ತಗೊಂಡಾಗ ಮಾಡಬೇಕಾದ ಕೆಲಸ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ಫೋದಲ್ಲಿ ನಿಮ್ಮ ಕಂಪ್ಲೀಟ್ ಆದ ಡೀಟೇಲ್ಸ್ ನೀವು ಹಾಕಬೇಕಾಗತ್ತೆ, ನೇಮು, ಅಡ್ರೆಸ್ಸು, ಹಾಗೆ ನಿಮ್ಮ ಬ್ಲಡ್ ಗ್ರೂಪು, ಹಾಗೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಹಾಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಮೇಲೆ ರೈಟ್ ಸೈಡಲ್ಲಿ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ನಂಬರ್, ನಿಮ್ಮ ಮನೆ ನಂಬರ್ ಇರ್ಬೋದು, ನಿಮ್ಮ ತಂದೆ ತಾಯಿ ನಂಬರ್ ಇರ್ಬೋದು, ಬ್ರದರ್ ಸಿಸ್ಟರ್ ನಂಬರ್ ಇರ್ಬೋದು. ಸೊ ಅವರೆಲ್ಲ ನಂಬರನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ, ಅಂದರೆ ಆಕ್ಸಿಡೆಂಟ್ ಆದಾಗ ಅಥವಾ ಬೇರೆ ಏನೋ ಒಂದು ಕ್ರಿಟಿಕಲ್ ಮೂಮೆಂಟಲ್ಲಿ ಸೊ ನಿಮ್ಮ ಮೊಬೈಲನ್ನು ಬೇರೆಯವ್ರಿಗೆ ತಗೊಂಡಾಗ ಸೊ ನಿಮ್ಮ ಮೊಬೈಲನ್ನು ಲಾಕ್ ಮಾಡಿರ್ತೀರಿ. ಲಾಕ್ ಮಾಡಿರೋದ್ರಿಂದ ಓಪನ್ ಮಾಡೋಕ್ಕಾಗಲ್ಲ. ಜೊತೆಗೆ ನಿಮ್ಮ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇರಲ್ಲ. ಅಂಥ ಟೈಮಲ್ಲಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಅವರು ನಿಮ್ಮ ಮೊಬೈಲಲ್ಲಿ ಎಮರ್ಜೆನ್ಸಿ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಮತ್ತೆ ಇಲ್ಲಿ ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವಲ್ಲಿ ಏನು ಸೇವ್ ಮಾಡಿದ್ದೀರಾ ಆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಅಂದರೆ ನಿಮ್ಮ ಇನ್ಫೋ, ಅಂದರೆ ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್, ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅವರಿಗೆ ನಿಮ್ಮ ಫ್ಯಾಮಿಲಿಯ ಪ್ರತಿಯೊಬ್ಬರ ನಂಬರ್ ಸಿಗುತ್ತೆ. ಇದರಿಂದ ಅವರು ನಿಮಗೇನಾದರೂ ಸೀರಿಯಸ್ ಆಗಿ ಏನಾದರೂ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ಅವರು ನಿಮ್ಮ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಇಲ್ಲಿ ಎಮರ್ಜೆನ್ಸಿ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಕೆಲವೊಂದು ಲೇಟೆಸ್ಟ್ ಆಗಿ ಮೊಬೈಲಲ್ಲಿ ಬೇರೆ ರೀತಿ ಕೊಟ್ಟಿದ್ದಾರೆ. ಅಂದರೆ ಪವರ್ ಬಟನನ್ನು 3 ಟೈಮ್ಸ್ ನೀವು ಕ್ಲಿಕ್ ಮಾಡಬೇಕಾಗತ್ತೆ. 3 ಟೈಮ್ಸ್ ನೀವು ಪ್ರೆಸ್ ಮಾಡಿದರೆ ನಿಮಗೆ ಯಾವುದೆಲ್ಲ ಎಮರ್ಜೆನ್ಸಿ ನಂಬರ್ ನೀವು ಸೇವ್ ಮಾಡ್ಕೊಂಡಿದ್ದೀರಿ ಆ ನಂಬರಿಗೆ ಡೈರೆಕ್ಟಾಗಿ ಅದು ಕಾಲ್ ಹೋಗುತ್ತೆ ಫ್ರೆಂಡ್ಸ್. ಇನ್ನು ಮೂರನೇ ಟಿಪ್ಸ್ ಬಂದುಬಿಟ್ಟು, ಸೊ ನಿಮ್ಮ ಮೊಬೈಲಲ್ಲಿ ವಾಲ್ಯೂಮ್ ಬಟನ್ ಏನಾದರೂ ಪ್ರಾಬ್ಲಮ್ ಆದರೆ, ಕರಪ್ಟ್ ಆಗಿದ್ದರೆ, ವರ್ಕ್ ಆಗ್ತಿಲ್ಲ ಅಂದರೆ ನೀವು ಈ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ವಾಲ್ಯೂಮ್ ಇನ್ ನೋಟಿಫಿಕೇಷನ್ ಅನ್ನೋ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಲಿಂಕ್ ಬೇಕಿದ್ರೆ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಇಲ್ಲಿ ಬಾಟಮಲ್ಲಿ ಆ್ಯಕ್ಟಿವೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆ ರೀತಿ ನೀವು ಆ್ಯಕ್ಟಿವೇಟ್ ಮಾಡಿದ ಮೇಲೆ ಇಲ್ಲಿ ನೋಟಿಫಿಕೇಷನ್ ಬಾರ್ ನೋಡ್ಬೋದು, ಒಂದು ನೋಟಿಫಿಕೇಷನ್ ಬಾರ್ ಬಂದಿದೆ. ಇದರಲ್ಲಿ ವಾಲ್ಯೂಮ್ ಮ್ಯೂಟ್ ಬಟನ್, ವಾಲ್ಯೂಮ್ ಡೌನ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಬಟನ್ ಇದೆ. ಸೊ ಇದರಲ್ಲಿ ನೀವು ವಾಲ್ಯೂಮನ್ನು ಡೌನ್ ಮಾಡ್ಬೋದು, ಅಪ್ ಮಾಡ್ಬೋದು, ನೋಡ್ಬೋದು. ಇಲ್ಲಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ, ಎಷ್ಟು ಪರ್ಸೆಂಟೇಜ್ ವಾಲ್ಯೂಮ್ ಇದೆ ಅಂತ. ಹಾಗೆ ಇಲ್ಲಿ ಮ್ಯೂಟ್ ಕೂಡ ಮಾಡ್ಬೋದು. ಸೊ ನಿಮ್ಮ ಮೊಬೈಲಲ್ಲಿ ವಾಲ್ಯೂಮ್ ಬಟನ್ ಏನಾದರೂ ಕರಪ್ಟ್ ಆದರೆ, ವರ್ಕ್ ಆಗ್ತಿಲ್ಲ ಅಂದರೆ ಸೊ ಈ ಟ್ರಿಕ್ಸನ್ನು ನೀವು ಯೂಸ್ ಮಾಡ್ಬೋದು. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು 4ನೇ ಟಿಪ್ಸ್ ಬಂದುಬಿಟ್ಟು, ಸೊ ನೀವೇನಾದರೂ ಗೇಮ್ಸನ್ನು ಆಡ್ತಿದ್ರೆ, ಸ್ಪೆಷಲಾಗಿ ಹೆವಿ ಗೇಮ್ಸನ್ನು ಆಡ್ತಿದ್ರೆ ಈ ಟಿಪ್ಸನ್ನು ಯೂಸ್ ಮಾಡ್ಬೋದು.
ಅಂದರೆ ನೀವು ಪಬ್ಜಿ ಅಂತ ಹೆವಿ ಗೇಮ್ಸನ್ನು ಆಡಬೇಕಾದ್ರೆ ನಿಮ್ಮ ಮೊಬೈಲ್ ತುಂಬಾ ಹ್ಯಾಂಗ್ ಆಗ್ತಿದ್ರೆ ಅಥವಾ ಸ್ಲೋ ಆಗ್ತಿದ್ರೆ ಲ್ಯಾಗ್ ಆಗ್ತಿದ್ರೆ ಸೊ ಈ ಟಿಪ್ಸನ್ನು ನೀವು ಯೂಸ್ ಮಾಡ್ಬೋದು. ನೀವು ಆಡಬೇಕಾದ್ರೆ ತುಂಬಾ ಸ್ಮೂತಾಗಿ ನೀವು ಆಡ್ಬೋದು. ಸೊ ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಸಿಸ್ಟಮ್ ಸೆಟ್ಟಿಂಗ್ ಹೋಗಿ ಇಲ್ಲಿ ಅಬೌಟ್ ಫೋನಿಗೆ ಹೋಗಿ ಸೊ ಇಲ್ಲಿ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಡೆವಲಪರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ MI ಫೋನಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ನಲ್ಲಿ MI UI ವರ್ಷನಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಿ ನಿಮ್ಮ ಡೆವಲಪರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬಂದು ನೋಡಿದರೆ ಇಲ್ಲಿ ಡೆವಲಪರ್ ಆಪ್ಷನ್ಸ್ ಕ್ರಿಯೇಟ್ ಆಗಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಒಂದು ನೀವು ಆಪ್ಷನನ್ನು ಸರ್ಚ್ ಮಾಡಬೇಕಾಗುತ್ತೆ. ಸ್ವಲ್ಪ ಬಾಟಮ್ ಬಂದರೆ ಸೊ ಇಲ್ಲೊಂದು ಆಪ್ಷನ್ ನೋಡ್ಬೋದು, ಫೋರ್ಸ್ 4X MSAA ಅಂತ ಒಂದು ಆಪ್ಷನ್ ಇದೆ. ಇದನ್ನು ನೀವು ಇಲ್ಲಿ ಆನ್ ಮಾಡಬೇಕಾಗತ್ತೆ. ಸೊ ಇದನ್ನೇ ನೀವು ಆನ್ ಮಾಡಿಕೊಂಡು ನೀವು ಗೇಮ್ಸನ್ನು ಆಡಿದರೆ, ಹೆವಿ ಗೇಮ್ಸನ್ನು ಆಡಿದರೆ ತುಂಬಾ ಸ್ಮೂತಾಗಿ ಆಡ್ಬೋದು. ಯಾವುದೇ ರೀತಿಯ ಲ್ಯಾಗಿಂಗ್ ಇರ್ಬೋದು ಅಥವಾ ಹ್ಯಾಂಗಿಂಗ್ ಪ್ರಾಬ್ಲಮ್ ಆಗಲ್ಲ. ತುಂಬಾ ಕಂಫರ್ಟೇಬಲ್ ಆಗಿ ನೀವು ಯಾವುದೇ ಹೆವಿ ಗೇಮ್ಸನ್ನು ಕೂಡ ಆಡ್ಬೋದು ಫ್ರೆಂಡ್ಸ್. ಇನ್ನು 5ನೇ ಟಿಪ್ಸ್ ಬಂದುಬಿಟ್ಟು, ನಾವು ಪ್ಲೇಸ್ಟೋರ್ನಲ್ಲಿ ದಿನನಿತ್ಯ 10 ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಸ್ಪೆಷಲ್ ಪರ್ಮಿಷನ್ನ ಕೊಡ್ತೀವಿ, ರಿಜಿಸ್ಟರ್ ಆಗ್ತೀವಿ. ಒಂದು ವೇಳೆ ಇಷ್ಟ ಆದರೆ ಅದನ್ನು ಇಟ್ಕೊಳ್ತೀವಿ, ಇಷ್ಟ ಆಗಿಲ್ಲ ಅಂದರೆ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡ್ತೀವಿ. ಬಟ್ ನಾವು ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಾವು ಅದು ಕೊಟ್ಟಿರುವಂಥ ಸ್ಪೆಷಲ್ ಪರ್ಮಿಷನ್ ರಿಮೂವ್ ಆಗೋಲ್ಲ. ಒಂದು ವೇಳೆ ಆ ರೀತಿ ನಾವು ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನ್ಗಳು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿದ್ರೆ ಅಥವಾ ಹ್ಯಾಕಿಂಗ್ ಅಪ್ಲಿಕೇಶನ್ಗಳಾಗಿದ್ದರೆ ಅವು ನಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಗೂಗಲ್ ಸೆಟ್ಟಿಂಗ್ ಹೋಗಿ ಗೂಗಲ್ ಸೆಟ್ಟಿಂಗ್ನಲ್ಲಿ ಕನೆಕ್ಟೆಡ್ ಆ್ಯಪ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನು ಕೆಲವೊಂದು ಹೊಸ ಮೊಬೈಲ್ಗಳಲ್ಲಿ ನೀವು ಸೆಟ್ಟಿಂಗ್ ಹೋಗಿ ಗೂಗಲ್ ಸೆಟ್ಟಿಂಗ್ ಹೋಗಿ ಅಲ್ಲಿ ಅಕೌಂಟ್ ಸರ್ವಿಸ್ ಹೋಗಿ ಆ್ಯಪ್ಸ್ ಕನೆಕ್ಟೆಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಇಮೇಲನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು, ಸೊ ನನ್ನ ಈ ಇಮೇಲಲ್ಲಿ ಯಾವುದೆಲ್ಲ ಅಕೌಂಟ್ಸು ನನ್ನ ಗೂಗಲ್ ಅಕೌಂಟ್ ಆ್ಯಕ್ಸಸ್ ಪರ್ಮಿಷನನ್ನು ತಗೊಂಡಿದೆ ಅಂತ ನೀವು ನೋಡ್ಬೋದು. ಸೊ ಇದಿಷ್ಟು ಅಪ್ಲಿಕೇಶನಿಂದ ನಾನು ನನ್ನ ಗೂಗಲ್ ಅಕೌಂಟನ್ನು ಆ್ಯಕ್ಸಸ್ ಮಾಡುವಂಥ ಪರ್ಮಿಷನನ್ನು ನಾನು ಹಿಂದೆ ಕೊಟ್ಟಿದ್ದೆ, ಬಟ್ ಅದನ್ನು ಮರ್ತು ಬಿಟ್ಟಿದ್ದೆ ನಾನು. ನೋಡ್ಬೋದು, ಇದನ್ನು ನೀವು ಈ ರೀತಿ ಇದ್ದರೆ ನೀವು ಇದರಲ್ಲಿ ಯಾವುದೆಲ್ಲ ಟ್ರಸ್ಟೆಡ್ ಅಪ್ಲಿಕೇಶನ್ ಇರುತ್ತೆ, ಸೊ ವಾಟ್ಸಪ್, ಫೇಸ್ಬುಕ್ ಇಂಥ ಅಪ್ಲಿಕೇಶನ್ ಬಿಟ್ಟು ಸೊ ನಿಮಗೆ ಅನ್ನೋನ್ ಅಪ್ಲಿಕೇಶನ್ ಇರುತ್ತಲ್ಲ, ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನು ಅದೆಲ್ಲವನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಸೊ ರಿಮೂವ್ ಮಾಡೋದ್ರೆ ತುಂಬಾ ಈಸಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿದ ಮೇಲೆ ಡಿಸ್ಕನೆಕ್ಟ್ ಇದೆಯಲ್ಲ, ಡಿಸ್ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಸ್ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ರಿಮೂವ್ ಆಗುತ್ತೆ. ಸೊ ಇದೇ ರೀತಿ ನೀವು ಪ್ರತಿಯೊಂದು ಅಪ್ಲಿಕೇಶನ್ ಈ ರೀತಿ ನೀವು ಡಿಸ್ಕನೆಕ್ಟ್ ಕೊಟ್ಟು ರಿಮೂವ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರುವಂಥ 5 ಟಿಪ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆದರೂ ಕೂಡ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ನ್ಯೂ ಟ್ರಿಕ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ.